ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಬಾನು. ಇವತ್ತು ನನ್ ತಂಗಿದು ಬರ್ತ್ಡೇ ಇತ್ತು. ಅವಳು ಹಾಸ್ಟೆಲ್ ಅಲ್ಲಿ ಇದ್ದಾಳೆ. ಅವಳು ಊರಿಗೆ ಬರಲ್ಲ. ಅದಕ್ಕೆ ನಾವೇ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬೇಗ ರೆಡಿ ಆಗಿ ಅವಳಿರೋ ಹಾಸ್ಟೆಲ್ ಕಡೆ ಹೋದ್ವಿ. ಅವಳು ಬರೋವರೆಗೂ ಗೇಟ್ ಹತ್ರನೇ ವೇಟ್ ಮಾಡ್ಕೊಂಡಿದ್ವಿ ವಿಶ್ ಮಾಡೋಣ ಅಂತ. ಹ್ಯಾಪಿ ಬರ್ಡೇ ಚಾರು. ಥ್ಯಾಂಕ್ಸ್ ಬಾನು ಅಕ್ಕ. ನನ್ ತಂಗಿ ಬಂದ ತಕ್ಷಣ ಅವಳಿಗೂ ವಿಶ್ ಮಾಡ್ದೆ. ಅವಳಿಗೂ ಖುಷಿ ಆಯ್ತು ನಾವು ಹೋಗಿದ್ದು. ನನ್ಗಂತೂ ಡಬಲ್ ಖುಷಿ ಆಗೋಯ್ತು. ಯಾಕಂದ್ರೆ ಅವಳ ಅಕ್ಕ ಅಂತ ಕರೆದ್ಬಿಟ್ಲು ಅದಕ್ಕೆ. ಹಂಗೆ ಅವಳ ಜೊತೆ ಮಾತಾಡ್ಕೊಂಡು ಕ್ಯಾಂಪಸ್ ಎಲ್ಲ ಒಂದ್ ರೌಂಡ್ ಹಾಕಿದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಕ್ಯಾಂಪಸ್. ಇನ್ನು ನಮ್ಮ ಆಂಟಿ ಬೆಳಗ್ಗೆಯಿಂದ ಎದ್ದು ಮಗಳಿಗೆ ಏನೇನೋ ವೆರೈಟಿ ವೆರೈಟಿ ಅಡ್ಗೆ ಎಲ್ಲ ಮಾಡ್ಕೊ ಬಂದಿದ್ರು. ಇನ್ನು 3 ತಿಂಗಳು ಅವಳು ಮನೆಗ್ ಬರಲ್ಲ, ನಾವು ಹೋಗಲ್ಲ ಅಂತ. ಅದಕ್ಕೆ ಊಟಕ್ಕೆ ಕೂತ್ಕೊಂಡು ಎಲ್ಲ ಊಟ ಬಡಿಸ್ತಾ ಇದ್ವಿ ನನ್ ತಂಗಿಗೆ ತಿನ್ನಮ್ಮ ಅಂತ. ಅವಳಂತೂ ಹಾಸ್ಟೆಲ್ ಹೋದಾಗಿಂದ ಊಟ ತಿನ್ನೋದೇ ಬಿಟ್ಬಿಟ್ಟಿದ್ದಾಳೆ. ಸರಿಯಾಗಿ ಊಟನೇ ಮಾಡಲ್ಲ. ಸಣ್ಣ ಕೂಡ ಆಗೋಗ್ಬಿಟ್ಟಿದ್ದಾಳೆ ಸರಿಯಾಗಿ ಊಟ ಮಾಡ್ದೆ. ತಿಂಗಳಿಗೆ ಒಂದ್ಸರಿ ಅಷ್ಟೇ ಇವ್ರನ್ನ ಆಚೆ ಫ್ಯಾಮಿಲಿ ಜೊತೆ ಮಾತಾಡಕ್ಕೆ ಬಿಡೋದು. ಅದಕ್ಕೆ ನಮ್ ಚಾರು ಊಟ ತಿಂದಿದ ತಕ್ಷಣ ಅವ್ರ ಅಪ್ಪ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಮಾತಾಡಕ್ಕೆ. ನೋಡ್ರಿ ಫ್ರೆಂಡ್ಸ್, ಇವಳು ಅವಳ ಬರ್ತಡೇ ಅವಳೇ ಹಾಕೊಂತಿದ್ದಾಳೆ. ಅವಳೇ ಸ್ಟೇಟಸ್ ಮಾಡ್ಕೊಂತಿದ್ದಾಳೆ. ಮರ್ಯಾದೆ ತೆಗೆದ್ಲು ಚಾರು. ತೆಗೆದು ಬಿಟ್ಟು ನಮ್ ಗಂಗು ಸ್ಟೇಟಸ್ ಹಾಕಿರೋ ಫೋಟೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ ಚಾರು ಡಿಲೀಟ್ ಮಾಡಿ ಬೇರೆ ಫೋಟೋ ಹಾಕ್ತಾ ಇದ್ಲು. ಅದಕ್ಕೆ ನಮ್ ಗಂಗು ಈ ತರ ಅನ್ಬಿಡೋದ. ನಮ್ ಚಾರುನ ಆಚೆ ಶಾಪಿಂಗ್ ಕರ್ಕೊಂಡ್ ಹೋಗ್ಬೇಕು ಅಂತ ವಾರ್ಡನ್ ಮ್ಯಾಮ್ ಹತ್ರ ಪರ್ಮಿಷನ್ ತಗೊಂಡ್ ಬಂದಿದ್ವಿ. ಹಂಗೆ ಅವಳು ಕೂಡ ಸೈನ್ ಮಾಡಿ ಬರ್ಬೇಕಾಗಿತ್ತು ಟೈಮಿಂಗ್ಸ್ ಎಲ್ಲ. ಸೈನ್ ಮಾಡ್ಬಿಟ್ಟು ಬಂದ್ಲು. ಅಲ್ಲಿಂದ ನಾವ್ ಹೋಗಿದ್ದೆ ಡಿ ಮಾರ್ಟ್ಗೆ. ಇವತ್ತು ಅವಳ ಬರ್ಡೇ ಆಗಿರೋದ್ರಿಂದ ನಮ್ ಅಂಕಲ್ ನಿಂಗೆ ಏನ್ ಬೇಕೋ ಅದ್ ತಗೊಂಡ್ಬಿಡಮ್ಮ ಅಂತ ಹೇಳಿದ್ರು. ನಮ್ ಚಾರುನು ಸಿಕ್ಕಿದೆ ಚಾನ್ಸ್ ಅಂತೇಳಿ ಇರೋ ಬರೋ ಬಟ್ಟೆ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ಲು. ಹಂಗೆ ಸ್ವಲ್ಪ ಬಟ್ಟೆ ಕೂಡ ತಗೊಂಡ್ಲು. ಅವಳೆಲ್ಲ ಬಟ್ಟೆ ತಗೊಂಡ್ರೆ ನಾನು ನಮ್ ಗಂಗು ಮಾತ್ರ ತಿಂಡಿ ತಗೊಂಡ್ವಿ. ತಿಂಡಿ ಪೋತಿಗಳಿಬ್ರು ಎಲ್ಲಾ ಶಾಪಿಂಗ್ ಮುಗಿಸ್ಕೊಂಡು ಬಿಲ್ ಹಾಕ್ಸೋಣ ಅಂತ ಬಂದ್ವಿ. ಬಿಲ್ ನೋಡಿದ್ರೆ 4,000 ಆಗಿ ಇನ್ 200 ರೂಪಾಯಿ ಕಡಿಮೆ ಇದೆ ಅಷ್ಟೇ. ಅಷ್ಟೊಂದ್ ಬಿಲ್ ಮಾಡ್ಬಿಟ್ಟಿದ್ವಿ. ಡಿಮಾರ್ಟ್ ಇಂದ ಮತ್ತೆ ಅವಳನ್ನ ಹಾಸ್ಟೆಲ್ ಹತ್ರ ಬಿಡ್ಬೇಕು ಅಂತ ಬಂದ್ವಿ. ಬರೋ ದಾರಿಯಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಕೆರೆ ಕಾಣಿಸ್ತಾ ಇತ್ತು. ನಮ್ ಗಂಗೋತ್ರಿ ಅಕ್ಕ ವಿಡಿಯೋ ಮಾಡ್ಕೊ, ಈ ತರ ಹೇಳು ಆ ತರ ಹೇಳು ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಇದ್ಲು. ಇನ್ನು ಹಾಸ್ಟೆಲ್ ಹತ್ರ ಬಂದು ನಮ್ ಚಾರುನ ಬಿಟ್ಟು ನಾವು ವಾಪಸ್ ಹೋಗೋಣ ಅಂತ ಬಂದ್ವಿ. ಅವಳಂತೂ ಬೆಳಗ್ಗೆಯಿಂದ ಖುಷಿಯಾಗಿ ಇದ್ಲು. ನಾವ್ ಹೊರಡೋ ಟೈಮಲ್ಲಂತೂ ಫುಲ್ ಅಳು ಬಂದ್ಬಿಡ್ತು ಅವಳಿಗೆ. ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಏನಿಲ್ಲ ಬಿಡಿ ಅಕ್ಕ ಹೋಗ್ ಬನ್ನಿ ಬಾಯ್ ಬಾಯ್ ಅಂತ ಅನ್ಬಿಟ್ಲು. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.